ನಾನೀಗ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಮತ್ತು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಈ ಎರಡು ಫೈಲ್ಗಳನ್ನು ಬ್ರಾಕೆಟ್ ಸಾಫ್ಟ್ವೇರ್ನಲ್ಲಿ ಓಪನ್ ಮಾಡ್ಕೊಳ್ತೇನೆ. ಈ ಭಾಗದಲ್ಲಿ ಈ ಮೆನು ಬಾರನ್ನು ಹೇಗೆ ರಚಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಹೆಡರ್ಗೆ ಬಾಟಮ್ನಲ್ಲಿ 10 ಪಿಕ್ಸೆಲ್ನ ಒಂದು ಬಾರ್ಡರ್ ಕೊಟ್ಟಿದ್ದೇವೆ. ಅದು ಅಗತ್ಯ ಇಲ್ಲ. ಸ್ಟೈಲ್ ಡಾಟ್ ಸಿ ಎಸ್ ಎಸ್ನಲ್ಲಿ ಹೆಡರ್ ಸೆಕ್ಷನ್ಗೆ ಕೊಟ್ಟಿರೋಂಥ ಬಾರ್ಡರ್ ಡ್ಯಾಶ್ ಬಾಟಮ್ ಈ ಸ್ಟೈಲ್ ಲೈನನ್ನು ಡಿಲೀಟ್ ಮಾಡಿ. ಹಾಗೆಯೇ ಬಾಡಿ ಬ್ಯಾಕ್ಗ್ರೌಂಡ್ಗೆ ಲೈಟ್ ಗ್ರೀನ್ ಕಲರ್ ಕೊಟ್ಟಿದ್ದೇವೆ. ಅದು ಕೂಡ ಅಗತ್ಯ ಇಲ್ಲದೆ ಇರೋದರಿಂದ ಸ್ಟೈಲ್ ಶೀಟ್ನಲ್ಲಿ ಬ್ಯಾಕ್ಗ್ರೌಂಡ್ ಕಲರನ್ನು ಡಿಲೀಟ್ ಮಾಡಿದ್ದೇನೆ. ಈಗ ಈ ಹೆಡರ್ ಮುಗಿದ ನಂತರ ನಮಗೆ ಮೆನು ಬಾರ್ ಬರಬೇಕು. ಎಚ್ ಟಿ ಎಮ್ ಎಲ್ ಫೈಲ್ನಲ್ಲಿ ಹೆಡರ್ ಸೆಕ್ಷನ್ ಕೊನೆಯಾಗಿರೋದನ್ನು ನೋಡಿ. ಇದಕ್ಕಿಂತಲೂ ಮೊದಲು ನಾನು ಇನ್ನೊಂದು ವಿಷಯವನ್ನು ತಿಳಿಸ್ಬೇಕು. ಅದೇನೆಂದರೆ, ಈ ಹಿಂದಿನ ಪಾಠಗಳಲ್ಲಿ ಎಚ್ ಟಿ ಎಮ್ ಎಲ್ನಲ್ಲಿ ಕಮೆಂಟ್ ಹಾಕೋದು ಹೇಗೆ ಅನ್ನೋದನ್ನು ನೋಡಿದ್ರಿ. ಒಂದು ಲೆಫ್ಟ್ ಆರೋ ಮಾರ್ಕ್, ಎಕ್ಸ್ಕ್ಲಮೇಟರಿ ಚಿಹ್ನೆ, ಡಬಲ್ ಡ್ಯಾಶ್ ಆದ ನಂತರ ಕಮೆಂಟನ್ನು ಬರೆದು ನಮಗೆ ಬೇಕಾದಂಥ ನೋಟನ್ನು ಹಾಕ್ಕೊಳ್ಬೋದು. ಕ್ಲೋಸ್ ಮಾಡುವಾಗ ಡಬಲ್ ಡ್ಯಾಶ್, ರೈಟ್ ಆರೋ ಮಾರ್ಕ್ ಈ ರೀತಿ ಮಾಡಿ ಕಮೆಂಟನ್ನು ಕ್ಲೋಸ್ ಮಾಡ್ಬೋದು. ಇದು ಬ್ರೌಸರ್ನಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಅದೇ ರೀತಿ ಸ್ಟೈಲ್ ಶೀಟ್ನಲ್ಲಿ ಕೂಡ ನಮಗೆ ಬೇಕಾದಂತೆ ಸೆಕ್ಷನ್ ಮಾಡಲಿಕ್ಕೆ ಅಥವಾ ನೋಟ್ ಮಾಡಿಕೊಳ್ಳಿಕ್ಕೆ ಕಮೆಂಟ್ಗಳನ್ನ ಹಾಕ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಹೆಡರ್ ಸೆಕ್ಷನ್ ಶುರು ಆಗ್ತಿದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಇಲ್ಲಿ ಒಂದು ನೋಟನ್ನು ಹಾಕ್ಬೋದು. ಅದು ಒಂದು ಸ್ಲ್ಯಾಶ್ ಸ್ಟಾರ್, ಆ ನಂತರ ನಮ್ಮ ನೋಟನ್ನು ಬರಿಬೋದು. ಅದನ್ನು ಕ್ಲೋಸ್ ಮಾಡೋದು ಸ್ಟಾರ್ ಸ್ಲ್ಯಾಶ್ ಈ ರೀತಿ ಇರುತ್ತೆ. ಈ ರೀತಿಯಾಗಿ ನೀವು ಎಲ್ಲಿ ಬೇಕಾದರೂ ಸ್ಟೈಲ್ ಶೀಟ್ನಲ್ಲಿ ನೋಟ್ಗಳನ್ನು ಹಾಕ್ಕೊಳ್ಬೋದು. ಇದಕ್ಕೆ ಕಮೆಂಟ್ ಅಂತ ಹೇಳ್ತಾರೆ. ಈಗ ಮೆನು ಬಾರನ್ನು ರಚಿಸೋಣ. ಈ ಹೆಡರ್ ಸೆಕ್ಷನ್ ಏನಿದೆ, ಇಲ್ಲಿ ಇನ್ನೂ ಒಂದು ವಿಷಯವನ್ನು ಹೇಳಬೇಕು. ನಾನಿಲ್ಲಿ ಹೆಡರ್ ಅಂತ ಏನು ಕೊಟ್ಟಿದ್ದೇನೆ, ಇದನ್ನೇ ಡಿವ್ ಟ್ಯಾಗ್ ಕೂಡ ಮಾಡ್ಕೋಬೋದು. ಹಾಗೆ ಮಾಡಿದವಾಗ ಇಲ್ಲಿ ಹೇಗೆ ಕ್ಲಾಸ್ ಕೊಟ್ಟಿದ್ದೇನೆ ನೋಡಿ, ಲೋಗೋ ಕ್ಲಾಸ್ ಕೊಟ್ಟಿದ್ದಿಲ್ಲ, ಆ ರೀತಿ ಸ್ಟೈಲ್ ಶೀಟಲ್ಲಿ ನೀವೇನು ಹೆಡರ್ ಅಂತ ಬರೆದಿದ್ರೆ ಇದನ್ನು ಕ್ಲಾಸ್ ಮಾಡಬೇಕು. ಅಂದರೆ ಇಲ್ಲೊಂದು ಡಾಟ್ ಹಾಕಿ ಹೆಡರ್ ಅಂತ ಹಾಕಿ ಆ ಹೆಡರ್ ಈ ಕ್ಲಾಸ್ ನೇಮನ್ನು ಡಿವ್ ಕ್ಲಾಸ್ಗೆ ಕೊಡಬೇಕಾಗತ್ತೆ. ಈ ರೀತಿ ಕ್ಲಾಸ್ ಲೋಗೋ ಅಂತ ಹೇಗೆ ಕೊಟ್ಟಿದ್ದೇವೆ ಆ ರೀತಿ ಕೊಟ್ಟರೆ ತಗೊಳ್ಳುತ್ತೆ. ಅಥವಾ ಇಲ್ಲಿ ಹೆಡರ್ ಅಂತ ಹಾಕಿರೋದ್ರಿಂದ ಇದು HTML5 ಮಾತ್ರ ಇರುವಂಥ ಕೋಡು. ನೀವು ನೇರವಾಗಿ ಡಾಟ್ ಹಾಕದೇನೆ ಹೆಡರ್ ಅಂತ ತೋರಿಸ್ಬೋದು. ಈ ಸ್ಟೈಲನ್ನು ಆ ಹೆಡರ್ ಸೆಕ್ಷನ್ ತಗೊಳ್ಳುತ್ತೆ. ಈಗ ಹೆಡರ್ ಸೆಕ್ಷನ್ ಮುಗಿದ ನಂತರ ಮೆನು ಸ್ಟಾರ್ಟ್ ಮಾಡುವಾಗ ನಾನು ಅದನ್ನು ಡಿವ್ ಟ್ಯಾಗ್ನಲ್ಲಿ ಹಾಕ್ತೇನೆ. DIV ಕ್ಲೋಸ್ ಈ ರೀತಿ ಬರುತ್ತೆ. ಇದಕ್ಕೆ ಕ್ಲಾಸನ್ನು ಕೊಡಬೇಕು. ಕ್ಲಾಸ್ ಮೆನು _ಬಾರ್
ಇದನ್ನು ಕಂಟ್ರೋಲ್ ಸಿ ಕಾಪಿ ಮಾಡಿಕೊಂಡು ಸ್ಟೈಲ್ ಶೀಟ್ನಲ್ಲಿ ಡಾಟ್ ಮೆನು ಅಂಡರ್ಸ್ಕೋರ್ ಬಾರ್ ಈ ರೀತಿ ಇದು ಕ್ಲಾಸ್ ನೇಮ್ ಆಗುತ್ತೆ. ಆನಂತರ ಕ್ಲಾಸ್ ಸ್ಟೈಲನ್ನು ಬರಿಬೇಕು. ಪೊಸಿಷನ್ ರಿಲೇಟಿವ್ ಪೊಸಿಷನ್ ರಿಲೇಟಿವ್ ಅಂತ ಯಾಕೆ ಕೊಡ್ತೀನಿ ಅಂದರೆ ಹೆಡರ್ ಆದ ನಂತರ ಮೆನು ಬಾರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೆಡರ್ಗೆ ಅದು ರಿಲೇಟಿವ್ ಆಗಿರುತ್ತೆ. ಹೆಡರ್ ಮುಗಿದ ನಂತರ ಇದನ್ನು ಮುಗಿಬೇಕು. ಹಾಗೆಯೇ ಪೊಸಿಷನ್ನಲ್ಲಿ ಇನ್ನೂ ಕೆಲವು ಅಬ್ಸಲ್ಯೂಟು ಫಿಕ್ಸೆಡ್ ಆ ಥರದ್ದೆಲ್ಲ ಬರುತ್ತೆ. ಅದನ್ನು ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ಳೋಣ. ಈಗ ಇದು ಒಂದಾದ ನಂತರ ಒಂದು ಬರೋದ್ರಿಂದ ಪೊಸಿಷನ್ ರಿಲೇಟಿವ್ ಕೊಡಬೇಕು. ಅದಾದ ನಂತರ ವಿಡ್ತ್ 100%, ಮ್ಯಾಕ್ಸಿಮಮ್ ವಿಡ್ತ್ ಹೆಡರ್ಗೆ ನಾವೇನು ಕೊಟ್ಟಿದ್ದೀವಿ 1000 ಪಿಕ್ಸೆಲ್ ಕೊಟ್ಟಿದ್ದೀವಿ. ಅಂದರೆ ಕೆಲವೊಂದು ಮಾನಿಟರ್ 1000 ಪಿಕ್ಸೆಲ್ಗಿಂತ ಜಾಸ್ತಿ ವಿಡ್ತ್ ಇದ್ದಾಗ ಇದು ಮ್ಯಾಕ್ಸಿಮಮ್ 1000 ಮಾತ್ರ ತೋರಿಸುತ್ತೆ. ಅದೇ ರೀತಿ ಮೆನು ಬಾರ್ ಕೂಡ ಕೊಡಬೇಕು. ಮ್ಯಾಕ್ಸಿಮಮ್ ವಿಡ್ತ್ 1000 px. ಆಮೇಲೆ ಹೈಟ್. ಮೆನು ಬಾರ್ನಲ್ಲಿ ಟೆಕ್ಸ್ಟ್ ಬರೋದ್ರಿಂದ ಅಂದರೆ ಹೋಮ್ ಅಬೌಟ್ ಅಸ್ ಆ ಥರ ಆಟೋ ಕೊಟ್ಟರೆ ಸಾಕು. ಆಮೇಲೆ ಬ್ಯಾಕ್ಗ್ರೌಂಡ್ ಕಲರ್. ಇಲ್ಲಿ ಕಲರ್ ಬರಬೇಕು. ಯಾವ ಕಲರ್ ಅಂತ ನಾವು ಫೋಟೋಶಾಪಿಂದ ತಗೊಳ್ಳೋಣ. ನೋಡಿ, ಇದು ಮೆನು ಬ್ಯಾಕ್ಗ್ರೌಂಡ್ ಮತ್ತು ಕಂಪನಿ ನೇಮ್ ಕಲರ್ ಒಂದೇ ಇರೋದ್ರಿಂದ ನಾವು ಈಗಾಗಲೇ ಕಂಪನಿ ಕಲರ್ ಕೊಟ್ಟಿದ್ದೀವಿ, ಅದನ್ನೇ ತಗೊಳ್ಬೋದು. ಕಂಪನಿ ನೇಮ್ H1ಗೆ ಏನು ಕಲರ್ ಕೊಟ್ಟಿದ್ದೀವಿ ಇಲ್ಲಿದೆ. ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಆಗುತ್ತೆ. ಮೆನು ಬಾರ್ಗೆ ಅದನ್ನು ಕಂಟ್ರೋಲ್ ವಿ ಪೇಸ್ಟ್ ಆಗುತ್ತೆ. ಈಗ ಸೇವ್ ಮಾಡಿ ಇಲ್ಲಿ ಏನು ತೋರಿಸ್ತಾ ಇಲ್ಲ. ಯಾಕಂದರೆ ಇದರ ಒಳಗಡೆ ನಾವೇನು ಹಾಕಿಲ್ಲ. ಇಲ್ಲಿ ಈಗ ಮೆನು ಬಾರ್ನ ಒಳಗಡೆ ಹೋಮ್ ಅಬೌಟ್ ಅಸ್ ಆ ಥರ ಟ್ಯಾಬ್ಗಳನ್ನ ಹಾಕಬೇಕು. ಅದನ್ನು ಹಾಕುವಾಗ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಅದೇನಪ್ಪ ಅಂದರೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಹೋಮ್ ಪೇಜ್ಗೆ ಬರಬೇಕು. ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಬೌಟ್ ಪೇಜ್ಗೆ ಹೋಗಬೇಕು. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟ್ ಪೇಜ್ಗೆ ಹೋಗಬೇಕು. ಈ ರೀತಿ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ಗೆ ಕೊಂಡೊಯ್ಯೋದನ್ನು ಹೈಪರ್ ಲಿಂಕ್ ಅಂತ ಕರಿತೀವಿ. ಅಂದರೆ ನಾವಿಲ್ಲಿ ಮೆನುಗೆ ಹೈಪರ್ ಲಿಂಕನ್ನು ಕೊಟ್ಟಿರಬೇಕು. ಆ ಹೈಪರ್ ಲಿಂಕನ್ನು ಹೇಗೆ ಕೊಡೋದಂದರೆ ಎ ಆಟ್ರಿಬ್ಯೂಟ್ ಅಂತ ಇರುತ್ತೆ. ಅಂದರೆ ಒಂದು ಲೆಫ್ಟ್ ಆರೋ ಮಾರ್ಕ್ ಎ, ಅದಾದ ನಂತರ HREF ಅಂದರೆ ಹೈಪರ್ ಲಿಂಕ್ ರೆಫರೆನ್ಸ್ ಅಂತ. ಈ HREF
ಡಬಲ್ ಕೋಲನ್. ಅದರ ಒಳಗಡೆ ನೀವು ಯಾವ ಪುಟಕ್ಕೆ ಅದು ಹೋಗಬೇಕು ಆ ಪುಟದ ಹೆಸರನ್ನು ಬರೀಬೇಕು. ಇದು ಉದಾಹರಣೆಗೆ ಈಗ ಹೋಮ್ ಪೇಜ್ ನಾವು ಕೊಡ್ತಿರೋದ್ರಿಂದ ಹೋಮ್ ಪೇಜ್ ಕ್ಲಿಕ್ ಮಾಡಿದರೆ ಅದು ಇಂಡೆಕ್ಸ್ ಪೇಜ್ಗೆ ಬರಬೇಕಾಗತ್ತೆ. ಹಾಗಾಗಿ index.html ಅಂದರೆ index.html ಹೋಮ್ ಪೇಜ್ ಆಗಿರೋದ್ರಿಂದ ಅದನ್ನು ಕೊಟ್ಟಿದ್ದೀವಿ. ಆನಂತರ ಇದನ್ನು ಕ್ಲೋಸ್ ಮಾಡಿ ನೋಡಿ, ಈ ರೀತಿ ಕ್ಲೋಸ್ ಆಗುತ್ತೆ. ಇಲ್ಲಿ ಹೋಮ್ ಅಂತ ಬರಿಬೇಕು. ನೋಡಿ, ಇಲ್ಲಿ ಬಂತು. ಇದು ಇನ್ನು ಫಾಂಟ್ ಸೈಜ್ ದೊಡ್ಡದಾಗಬೇಕು, ಕಲರ್ ಬದಲಾಗಬೇಕು. ಅದನ್ನೆಲ್ಲ ಹೇಗೆ ಮಾಡೋದಂದರೆ, ಈ ಮೆನು ಬಾರನ್ನು ಸ್ಟೈಲನ್ನು ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಎ ಅಂದರೆ ಮೆನು ಬಾರ್ ಒಳಗಡೆ ಇರುವಂಥ ಎ ಆಟ್ರಿಬ್ಯೂಟ್ಗೆ ಈ ಸ್ಟೈಲ್ ಪುಷ್ಪವರ್ಣ, ಇದಕ್ಕೆ ಕೆಲವೊಂದು ಸ್ಟೈಲ್ಗಳನ್ನು ಕೊಡಬೇಕಾಗತ್ತೆ. ಅದೇನಪ್ಪ ಅಂದರೆ ಡಿಸ್ಪ್ಲೇ ಬ್ಲಾಕ್. ಯಾಕಂದರೆ ಸಾಧಾರಣವಾಗಿ ಎ ಆಟ್ರಿಬ್ಯೂಟ್ ಅನ್ನೋದು ಒಂದು ಬ್ಲಾಕ್ ರೀತಿ ಇರೋದಿಲ್ಲ, ಅದು ಒಂದು ಅಕ್ಷರ ಅಷ್ಟೇ. ಅದಕ್ಕಾಗಿ ಡಿಸ್ಪ್ಲೇ ಬ್ಲಾಕ್ ಕೊಡಬೇಕು. ಅದೇ ನೀವು ಡಿವ್ ಮತ್ತು ಹೆಡರ್ ಇದೆಲ್ಲ ಬ್ಲಾಕ್ ರೀತಿಯೇ ಇರೋದ್ರಿಂದ ಅದಕ್ಕೆ ಸಪ್ರೇಟಾಗಿ ಡಿಸ್ಪ್ಲೇ ಬ್ಲಾಕ್ ಅಂತ ಕೊಡೋ ಅಗತ್ಯ ಇಲ್ಲ. ಆಮೇಲೆ ಈ ಹೋಮ್ ಆದ ನಂತರ ಹೋಮ್ನ ಹೊರಗಡೆ ಖಾಲಿ ಜಾಗ ಇರಬೇಕು. ಅದನ್ನು ಪ್ಯಾಡಿಂಗ್ ಮೂಲಕ ನಾವು ಕೊಡ್ಬೋದು. ಪ್ಯಾಡಿಂಗ್ 15 ಪಿಕ್ಸೆಲ್. ಆಮೇಲೆ ಕಲರ್ ನಾವು ಟೆಂಪ್ಲೇಟಲ್ಲಿ ಎಲ್ಲೋ ಕೊಟ್ಟಿದ್ದೇವೆ. ಆನಂತರ ಫಾಂಟ್ ಸೈಜ್, ಫಾಂಟ್ ಡ್ಯಾಶ್ ಸೈಜ್ 200%. ಅಂದರೆ ಇಲ್ಲಿ ಬಾಡಿ ಫಾಂಟ್ ಸೈಜ್ 12 ಇರೋದ್ರಿಂದ ಇದು 200% ಅಂದರೆ 24 ಪಿಕ್ಸೆಲ್ ಆಗುತ್ತೆ. ಇದು ಫಾಂಟ್ ಬಹುಶಃ ಟೈಮ್ಸ್ ತಗೊಳ್ಳುತ್ತೆ ನಾರ್ಮಲ್ಲಾಗಿ. ಬಾಡಿಗೆ ಫಾಂಟ್ ಫ್ಯಾಮಿಲಿ ಏರಿಯಲ್. ಈಗ ಇಲ್ಲಿ ಕೆಳಗಡೆ ಒಂದು ಗೆರೆ ಬಂದಿದೆ, ಯಾಕಂದರೆ ಹೈಪರ್ ಲಿಂಕ್ ಕೊಟ್ಟಾಗ ಡಿಫಾಲ್ಟಾಗಿ ಈ ಅಂಡರ್ಸ್ಕೋರನ್ನು ತಗೊಂಡ್ಬಿಡುತ್ತೆ, ಅಂಡರ್ಲೈನನ್ನು ತಗೊಳುತ್ತೆ. ಅದನ್ನು ತೆಗೆಯೋದಕ್ಕೆ ಮೆನು ಬಾರ್ ಎ ಸ್ಟೈಲ್ ಏನಿದೆ ಅದರಲ್ಲಿ ಇನ್ನೊಂದು ಸ್ಟೈಲ್ ಲೈನನ್ನು ಸೇರಿಸಬೇಕು. ಟೆಕ್ಸ್ಟ್ ಡೆಕೋರೇಷನ್, ಇದು ನನ್ ಅಂದರೆ ಟೆಕ್ಸ್ಟ್ ಡೆಕೋರೇಷನ್ ಏನೂ ಬೇಡ ಅಂತ. ಈಗ ಇದನ್ನು ಕ್ಲಿಕ್ ಮಾಡಿದರೆ HTML ಫೈಲ್ಗೆ
ರೀಡೈರೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಇನ್ನೂ ಏನು ಬೇಕಾಗಿದೆ ನೋಡಬೇಕು. ಬಲಗಡೆಗೆ ಒಂದು ಗೆರೆ ಬೇಕಾಗುತ್ತೆ, ಅಂದರೆ ಬಾರ್ಡರ್ ರೈಟ್. ಕೇವಲ ಬಾರ್ಡರ್ ಅಂತ ಕೊಟ್ಟರೆ 4 ದಿಕ್ಕಿಗೂ ತಗೊಳುತ್ತೆ, ಮೇಲೆ ಕೆಳಗೆ ಬಲಗಡೆಗೆ ಎಡಗಡೆಗೆ. ಅದನ್ನು ಬಾರ್ಡರ್ ರೈಟ್ ಅಂತ ಕೊಟ್ಟರೆ ಬಲಗಡೆಗೆ ಮಾತ್ರ ತಗೊಳುತ್ತೆ. 1 px ಸಾಲಿಡ್ ಅಂದರೆ ಗೆರೆ ರೀತಿ ಹೊಡೆಯುತ್ತೆ. ಡ್ಯಾಶ್ಡ್ ಅಂತ ಕೊಟ್ಟರೆ ಡ್ಯಾಶ್ ಆಗಿ ಬರುತ್ತೆ. ಡಾಟೆಡ್ ಅಂತ ಕೊಟ್ಟರೆ ಚುಕ್ಕೆಯಲ್ಲಿ ಬಾರ್ಡರ್ ಬರುತ್ತೆ. ಸಾಲಿಡ್. ಆನಂತರ ಕಲರ್ ಕೊಡಬೇಕು, ಸಿಲ್ವರ್. ಇದು 3 ಬಾರ್ಡರ್ ಕೊಡುವಾಗ 3 ಅಂಶಗಳನ್ನು, ಅಂದರೆ ಇದು ದಪ್ಪ 1 ಪಿಕ್ಸೆಲ್ ಅಂದರೆ ಚಿಕ್ಕ ಗೆರೆ, ಇನ್ನು ದಪ್ಪ ಬೇಕು ಅಂದರೆ ನೀವು ಪಿಕ್ಸೆಲಲ್ಲಿ 2, 3, 4 ಈ ರೀತಿ ತೋರಿಸ್ಬೋದು. ಆನಂತರ ಅದು ಸಾಲಿಡ್ ಅಥವಾ ಡ್ಯಾಶಿಡ್ ಅಥವಾ ಪಿಕ್ಸೆಲ್ ಈ ರೀತಿ ತೋರಿಸ್ಬೇಕು. ಆನಂತರ ಕಲರ್. ಇದು ಮೆನು ಬಾರ್ನ ಅಷ್ಟು ಉದ್ದಕ್ಕೂ ನೀವು ಇಲ್ಲಿ ಕರ್ಸರ್ ತಗೊಂಡೋದ್ರೆ ಗೊತ್ತಾಗುತ್ತೆ, ಹ್ಯಾಂಡ್ ಸಿಂಬಲ್ ಬರ್ತಾ ಇರೋದ್ರಿಂದ. ಹೈಪರ್ ಲಿಂಕ್ ಅಷ್ಟು ಉದ್ದಕ್ಕೂ ತಗೊಂಡಿದೆ. ಅದನ್ನು ಸರಿ ಮಾಡಲಿಕ್ಕಾಗಿ ಇಲ್ಲಿ ಇನ್ನೊಂದು ಸ್ಟೈಲನ್ನು ಕೊಡಬೇಕು, ಅದು ಫ್ಲೋಟ್ ಲೆಫ್ಟ್. ಫ್ಲೋಟ್ ಲೆಫ್ಟ್ ಕೊಟ್ಟಾಗ ಏನಾಗುತ್ತೆ, ನಾನು ಈ ಹಿಂದಿನ ಪಾಠದಲ್ಲಿ ತಿಳಿಸಿದ್ದೀನಿ, ಒಂದು ಕ್ಲಿಯರ್ ಸ್ಟೈಲನ್ನು ಕೊಡಬೇಕು. ಯಾವುದಾದ ನಂತರ ಯಾವುದಕ್ಕೆ ನಾವು ಫ್ಲೋಟ್ ಕೊಟ್ಟಿದ್ದೀವೋ ಅದೆಲ್ಲ ಮುಗಿದ ನಂತರ ಅದನ್ನು ಕ್ಲಿಯರ್ ಮಾಡಬೇಕು. ಅದಕ್ಕೆ ಇನ್ನೊಂದು ಸಲ ಕ್ಲಿಯರ್ ಸ್ಟೈಲನ್ನು ಬರೆಯೋ ಅಗತ್ಯ ಇಲ್ಲ. ಇಲ್ಲಿ ಒಂದು ಸಲ ಬರೆದು ಕ್ಲಿಯರ್ ಬೋತ್ ಅಂತ ಏನು ಕೊಟ್ಟಿದ್ದೀವಿ ಅದು ಇಲ್ಲಿದೆ ನೋಡಿ, ಮೇಲ್ಗಡೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅದನ್ನು ಹಾಗೆ ಕಾಪಿ ಮಾಡಿ ಡಿವ್ ಕ್ಲಾಸ್ ಕ್ಲಿಯರ್ ಈ ಎ ಆಟ್ರಿಬ್ಯೂಟ್ ಆದ ನಂತರ ಹಾಕಬೇಕು. ಅಂದರೆ ಮೆನು ಬಾರ್ ಒಳಗಡೆ ಬರುತ್ತೆ ಅದು. ಈ ಎ ಆಟ್ರಿಬ್ಯೂಟ್ಗೆ ಫ್ಲೋಟ್ ಲೆಫ್ಟ್ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಕ್ಲಾಸನ್ನು ಕೊಡಬೇಕು. ನೋಡಿ, ಇವಾಗ ಸರಿ ಆಯಿತು. ಈಗ ಹೋಮ್ ಆದ ನಂತರ ಇನ್ನೊಂದು ಅಬೌಟ್ ಮತ್ತು ಕಾಂಟ್ಯಾಕ್ಟ್ ಎರಡನ್ನು ಹಾಕ್ಬೋದು. ಅದು ಎ ಹೋಮ್ ಅಟ್ರಿಬ್ಯೂಟ್ ಏನಿದೆ ಅದಾದ ನಂತರ ಬರುತ್ತೆ. ಇನ್ನೊಂದು ಎ HREF. ಇಲ್ಲಿ ಅಬೌಟ್ ಪೇಜ್ ನಾವಿನ್ನೂ ಕ್ರಿಯೇಟ್ ಮಾಡಿಲ್ಲ, ಆದರೂ ಅದರ ಹೆಸರನ್ನು ಕೊಟ್ಕೊಳ್ಬೋದು. about.html ಕ್ಲೋಸ್ ಅಬೌಟ್. ಇನ್ನೊಂದು ಕಾಂಟ್ಯಾಕ್ಟ್ HREF contact.html ಕ್ಲೋಸ್ ಕಾಂಟ್ಯಾಕ್ಟ್. ನೋಡಿ, ಈ ರೀತಿ ಬರುತ್ತೆ. ಇದು ಫಾಂಟ್ ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ ನಮಗೆ. 200% ಬೇಡ. ಇದನ್ನು ನೀವು ಪುಟದ ವಿನ್ಯಾಸವನ್ನು ನೋಡಿಕೊಂಡು ಫಾಂಟ್ ಸೈಜ್ಗಳನ್ನು ಕೊಡಬೇಕು. ಈಗ ಇಲ್ಲಿ ಇನ್ನೂ ಒಂದು ಅಂಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಅದೇನೆಂದರೆ, ಕರ್ಸರ್ ಈ ರೀತಿ ಒಂದು ಟ್ಯಾಬ್ನ ಮೇಲೆ ತೆಗೆದುಕೊಂಡು ಹೋದಾಗ ಅದರ ಬ್ಯಾಕ್ಗ್ರೌಂಡ್ ಬೇರೆ ಬಣ್ಣದಲ್ಲಿ ತೋರಿಸಿದರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಇದು ಹೇಗೆ ಹೋದಾಗ ಅದು ಬ್ಲಾಕ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ನೋಡೋಣ.
ಅದನ್ನು ಮಾಡಲಿಕ್ಕೆ ಮೆನು ಬಾರ್ ಸ್ಪೇಸ್ ಏನಿದೆ ಅದಾದ ನಂತರ ಮತ್ತೆ ಇನ್ನೊಂದು ಅದೇ ರೀತಿ ಮೆನು ಅಂಡರ್ಸ್ಕೋರ್ ಬಾರ್, ಇದರಲ್ಲಿ ಯಾವುದೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಹಾಕಿ ಒಂದು ಕೋಲನ್ ಹೂವರ್ HOVER ಹೂವೆರ್ ಹಾಕಿ ಪುಷ್ಪವರ್ಣದ ಒಳಗಡೆ ಬ್ಯಾಕ್ಗ್ರೌಂಡ್ BLA ಬ್ಲ್ಯಾಕ್, ಇದು ಕಲರ್. ಇಷ್ಟು ಹಾಕಿದರೆ ಸಾಕು. ಹೂವರ್ ಅಂದರೆ ಮೌಸ್ ಓವರ್ ಅಂತಲೂ ಹೇಳ್ತಾರೆ. ಮೌಸನ್ನು ಅದರ ಮೇಲೆ ಟ್ಯಾಬ್ ಮೇಲೆ ತಗೊಂಡು ಹೋದಾಗ ಈ ಕಲರನ್ನು ತೋರಿಸುತ್ತೆ. ಇಲ್ಲಿ ಕೂಡ ನೀವು ಬೇರೆ ಬೇರೆ ಸ್ಟೈಲನ್ನು ಕೊಟ್ಟರೆ ಅದು ಮೌಸನ್ನು ಕರ್ಸರನ್ನು ಮೇಲೆ ತಗೊಂಡೊಯ್ದಾಗ ಆ ಸ್ಟೈಲನ್ನು ತಗೊಳುತ್ತೆ. ರೀಲೋಡ್ ಮಾಡಿ ನೋಡ್ಬೋದು, ನೋಡಿ ಈ ರೀತಿ. ಈಗ ಉದಾಹರಣೆ ಅಕ್ಷರದ ಕಲರ್ ಎಲ್ಲೋನೇ ಇದೆ, ಅದನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ಕಲರ್ ರೆಡ್. ನಾನಿಲ್ಲಿ ಪ್ರತಿ ಸಾರಿನೂ ಕೀಬೋರ್ಡ್ನಲ್ಲಿ ಸೇವ್ ಕೊಡ್ತಾ ಇದ್ದೇನೆ, Ctrl+S ಹೊಡೆದು. ನೀವು ಪ್ರಯೋಗ ಮಾಡುವಾಗ ಅದನ್ನು ಸೇವ್ ಮಾಡಿಕೊಂಡು ನೋಡಬೇಕು. ಸೇವ್ ಮಾಡೋದು ಮರ್ತಿದ್ರೆ ನಿಮಗಿಲ್ಲಿ ತೋರಿಸೋದಿಲ್ಲ. ಈ ರೀತಿ ಇದನ್ನು ನಿಮಗೆ ಹೇಗೆ ಬೇಕೋ ಆ ರೀತಿ ಉಪಯೋಗಿಸ್ಕೊಳ್ಬೋದು. ಹಾಗೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ಸೇರಿಸಿದರೆ ಚೆನ್ನಾಗಿರುತ್ತೆ. ಅದೇನೆಂದರೆ ಆ್ಯಕ್ಟಿವ್ ಮೆನು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಇದು index.html ಅಂದರೆ ಹೋಮ್ ಪೇಜ್ನಲ್ಲಿದೆ. ಹೋಮ್ ಪೇಜ್ ನಮಗಿಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಮೆನುದಲ್ಲಿ ನೋಡಿದ್ರೂ ಗೊತ್ತಾಗಬೇಕು. ಆವಾಗ ಇದು ಡಿಫಾಲ್ಟಾಗಿ ಈ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಿದ್ದರೆ ಹೋಮ್ನಲ್ಲಿ ಇದೆ, ನಾವೀಗ ಹೋಮ್ ಪೇಜಲ್ಲಿ ಇದ್ದೀವಿ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಅದನ್ನು ಮಾಡೋದು ತುಂಬ ಸುಲಭ. ಈಗ ಈ ಬ್ಯಾಕ್ಗ್ರೌಂಡ್ ಮತ್ತು ಕಲರ್ ರೆಡ್ಡನ್ನು ಏನು ಕೊಟ್ಟಿದ್ದೀವಿ ಅದನ್ನು ಕಾಪಿ ಮಾಡಿಕೊಂಡು ಇನ್ನೊಂದು ಸ್ಟೈಲನ್ನು ನಾನು ಮಾಡ್ತೀನಿ. ಅದು ಆ್ಯಕ್ಟಿವ್ ಪುಷ್ಪವರ್ಣದ ಒಳಗೆ ಅದೆರಡನ್ನು ಹಾಕಿದ್ದೀನಿ. ಈಗ ಈ ಸ್ಟೈಲನ್ನು ಯಾವುದು ಆ್ಯಕ್ಟಿವ್ ಆಗಿದೆಯೋ ಅದಕ್ಕೆ ಕೊಡಬೇಕು. ಇಲ್ಲಿ ಅಟ್ರಿಬ್ಯೂಟ್ ಏನಿದೆ ಅಂದರೆ index.html ಮೊದಲನೇದು ಏನಿದೆ ಅದಕ್ಕೆ ಕೊಡ್ತೀನಿ ನೋಡಿ, ಕ್ಲಾಸ್ ಆ್ಯಕ್ಟಿವ್. ಈ ರೀತಿ ಅಂದರೆ ಇದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಕಲರ್ ನೋಡಿ ಎಲ್ಲೋನೇ ಇದೆ, ರೆಡ್ ತೋರಿಸ್ಬೇಕು. ಯಾಕಂದರೆ ಮೆನು ಬಾರ್ಗೂ ನಾವು ಕಲರ್ ಎಲ್ಲೋ ಕೊಟ್ಟಿದ್ದೀವಿ, ಇಲ್ಲಿ ಆ್ಯಕ್ಟಿವ್ಗೆ ರೆಡ್ ಕೊಟ್ಟಿದ್ದೀವಿ. ಸಾಧಾರಣವಾಗಿ ಇದು ಮೇಲೆ ಮೊದಲು ಯಾವುದು ಸಿಗುತ್ತೋ ಅದನ್ನು ತೋರಿಸುತ್ತೆ. ಆದ್ದರಿಂದ ನಮಗೆ ರೆಡ್ ತೋರಿಸ್ಬೇಕಂದ್ರೆ ಇಲ್ಲಿ ರೆಡ್ ಆದ ನಂತರ ಒಂದು ಇಂಪಾರ್ಟೆಂಟ್ ಅಂತ ಹಾಕಬೇಕು, ಒಂದು ಎಕ್ಸ್ಕ್ಲಮೇಟರಿ ಚಿಹ್ನೆ, ಇಂಪಾರ್ಟೆಂಟ್ ಇಷ್ಟು ಹಾಕಿದರೆ ಸಾಕು. ಈಗ ಅದು ಅಂದರೆ ಇಂಪಾರ್ಟೆಂಟ್ ಅಂದರೆ ಇದೇ ಮುಖ್ಯವಾದ, ಇದನ್ನೇ ತೋರಿಸ್ಬೇಕಂತ ನಾವು ಬ್ರೌಸರ್ಗೆ ಆರ್ಡರ್ ಮಾಡಿದ ರೀತಿ. ಅಂದರೆ ನೀವು ಬೇರೆ ಕಲರ್ ಕೊಟ್ಟಿದ್ರೂ ಇದನ್ನು ತಗೊಳ್ಳುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ.
ಕೆಲವೊಂದು ಸಲ ವೆಬ್ ವಿನ್ಯಾಸವನ್ನು ಮಾಡುವಾಗ ಈ ರೀತಿ ತೊಂದರೆಗಳು ಬರುತ್ತೆ. ಅದನ್ನು ಅಂದರೆ ಬೇರೆ ಎಲ್ಲೋ ಇನ್ನೊಂದು ಸ್ಟೈಲನ್ನು ಕೊಟ್ಟಿರ್ತೀವಿ, ಅದನ್ನು ಹುಡುಕ್ತಾ ಕೂರೋದಕ್ಕಿಂತ ಈ ರೀತಿ ನಮಗೆ ತುಂಬ ಮುಖ್ಯವಾಗಿ ಬೇಕು ಅನ್ನೋ ಸ್ಟೈಲ್ಗೆ ಒಂದು ಎಕ್ಸ್ಕ್ಲಮೇಟರಿ ಚಿಹ್ನೆ ಹಾಕಿ ಇಂಪಾರ್ಟೆಂಟ್ ಅಂತ ಬರೆದ್ರೆ ಅದನ್ನು ತಗೊಳುತ್ತೆ. ಈ ರೀತಿ ಅಬೌಟ್ ಪೇಜ್ನಲ್ಲಿ ಈ ಕ್ಲಾಸನ್ನು ಆಕ್ಟಿವ್ ಕ್ಲಾಸನ್ನು ಅಬೌಟ್ಗೆ ಕೊಡಬೇಕು, ಕಾಂಟ್ಯಾಕ್ಟ್ ಪೇಜಲ್ಲಿ ಕಾಂಟ್ಯಾಕ್ಟೇ ಕೊಡಬೇಕು. ಹಾಗೆ ಮಾಡೋದ್ರಿಂದ ಪುಟ ರೆಡಿ ಆಗುತ್ತೆ. ಈ ಭಾಗದಲ್ಲಿ ಮೆನು ಬಾರನ್ನು ಹೇಗೆ ರಚಿಸೋದು ಅಂತ ತಿಳ್ಕೊಂಡ್ರಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.